ಓಂ ಶಾಂತಿ. ಇಂದಿನ ಗೇಟ್ ಆಗಿದೆ 12/7/25. ಪ್ರಾತಃ ಮುರಳಿ ಬಾಬ್ದಾದ ಅವರು ಮಧುಬನದಿಂದ ನುಡಿಸಿದ್ದಾರೆ. ಬಾಬಾ ಅವರು ಹೇಳ್ತಿದ್ದಾರೆ, ಇವತ್ತಿನ ಹೈಲೈಟ್ ಪಾಯಿಂಟ್ ಆಗಿದೆ, ಮಧುರ ಮಕ್ಕಳೇ, ನೀವು ಸತ್ಯ ವೈಷ್ಣವರಾಗಬೇಕಾಗಿದೆ. ಸತ್ಯ ವೈಷ್ಣವರು ಭೋಜನದ ವ್ರತ ಜೊತೆಗೆ ಪವಿತ್ರರು ಆಗಿರುತ್ತಾರೆ. ಸೊ ಬಾಬಾ ಅವರು ನಾವು ಈ ಸಂಗಮ ಯುಗದಲ್ಲಿ ಹೇಗಿರಬೇಕು, ನಮ್ಮ ಲೈಫ್ ಸ್ಟೈಲ್, ನಮ್ಮ ವಿಧಾನ ಹೇಗಿರಬೇಕು ಅಂತ ತಿಳಿಸ್ತಿದ್ದಾರೆ. ನಾವು ಸತ್ಯವಾದ ವೈಷ್ಣವರಾಗಬೇಕು. ಸೊ ಸತ್ಯವಾದ ವೈಷ್ಣವರು ಅಂದರೆ ಏನು ಮಾಡ್ತಾರೆ? ಭೋಜನದಲ್ಲಿ ವ್ರತ ಅಂದರೆ ನಿಯಮಗಳನ್ನ ಫಾಲೋ ಮಾಡ್ತಾರೆ ಭೋಜನದಲ್ಲಿ. ಅದರ ಜೊತೆ ಪವಿತ್ರರಾಗೂ ಇರ್ತಾರೆ. ಅಂದರೆ ನಿರಂತರ ಅವರ ಮನಸ್ಸಿನ ಮೇಲೆ ಕಂಟ್ರೋಲ್ ಹಿಗತಾ ಇರುತ್ತೆ. ಆ ಥರ ಶುದ್ಧವಾದ ವೈಷ್ಣವರು ಆಗಬೇಕು ಅಂತ ತಿಳಿಸ್ತಿದ್ದಾರೆ. ಇಂದಿನ ಪ್ರಶ್ನೆ ಆಗಿದೆ, ಯಾವ ಅವಗುಣಗಳು ಗುಣದಲ್ಲಿ ಪರಿವರ್ತನೆಯಾಗಬೇಕಾರೆ ಧೋನಿಯು ಪಾರಾಗಬಹುದು. ಸೊ ನಮ್ಮಲ್ಲಿರುವ ಅವಗುಣಗಳನ್ನ ನಾವು ಹೇಗೆ ಅದನ್ನು ಚೇಂಜ್ ಮಾಡಿಕೊಂಡ್ರೆ ನಮ್ಮ ಜೀವನದ ಈ ಪ್ರಯಾಣ ಏನು ಧೋನಿ ಇದೆ ಅದು ಪಾರಾಗೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಬಾಬಾ ಅವರು ತಿಳಿಸ್ತಿದ್ದಾರೆ, ಎಲ್ಲದಕ್ಕಿಂತ ದೊಡ್ಡ ಅವಗುಣವು ಮೋಹವಾಗಿದೆ. ಮೋಹದ ಕಾರಣ ಸಂಬಂಧಿಗಳ ನೆನಪು ಸತಾಯಿಸುತ್ತದೆ. ಕೋತಿಯ ತರಹ ಯಾವುದೇ ಸಂಬಂಧಿಯು ಶರೀರ ಬಿಟ್ಟರೆ 12 ತಿಂಗಳವರೆಗೆ ಅವರನ್ನು ನೆನಪು ಮಾಡುತ್ತಾರೆ. ನೋಡಿ, ಬಾಬಾ ಅವರು ತಿಳಿಸ್ತಿದ್ದಾರೆ, ನಮ್ಮಲ್ಲಿರುವ ಅವಗುಣ ಏನು? ಮೋಹ ಆಗಿದೆ. ಅಂದರೆ ಅಟ್ಯಾಚ್ಮೆಂಟ್. ಆ ಮೋಹದ ಕಾರಣ ಏನು ಮಾಡ್ತೀವಿ? ಯಾರಾದರೂ ಶರೀರಧಾರಿಗಳು ಶರೀರವನ್ನು ಬಿಟ್ಟಾಗ 12 ತಿಂಗಳು ಅವ್ರ ನೆನಪಿನಲ್ಲಿ ನಾವು ಮುಳುಗಿಡ್ತೀವಿ. ಅಂದರೆ 12 ತಿಂಗಳು ಆ ಶರೀರವನ್ನು ಆತ್ಮ ಬಿಟ್ಟು ಹೋಗಿದೆ ನೆಕ್ಸ್ಟ್ ಪ್ರಯಾಣಕ್ಕೆ ಅನ್ನುವ ವಿಷಯವನ್ನು ನಾವು ಜೀರ್ಣ ಮಾಡ್ಕೊಳೋದು ಕಷ್ಟ ಆಗುತ್ತೆ. ಅದಕ್ಕೆ ಅವರ ನೆನಪಿನಲ್ಲಿ ನಿರಂತರ ಇರ್ತೀವಿ. ಆ ನೆನಪು ಸತಾಯಿಸುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಮುಖ ಮುಚ್ಚಿಕೊಂಡು ಅಳುತ್ತಾರೆ, ಅವರ ನೆನಪೇ ಬರುತ್ತಾ ಇರುತ್ತದೆ. ಹಾಗೆಯೇ ಒಂದು ವೇಳೆ ತಂದೆಯ ನೆನಪು ನಿರಂತರ ಆದರೆ ಹಗಲು ರಾತ್ರಿ ನೆನಪು ಮಾಡಿದರೆ ನಿಮ್ಮ ಧ್ವನಿಯು ಪಾರಾಗಿಬಿಡುವುದು. ಬಾಬಾ ಅವ್ರ ನೋಡಿ ಹೇಗೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಶರೀರಧಾರಿಗಳು ಯಾರಾದರೂ ಶರೀರ ಬಿಟ್ಟಾಗ ಅವ್ರನ್ನ ಹೇಗೆ ನಿರಂತರ ನೆನಪು ಮಾಡಿಕೊಂಡು ಇರ್ತೀವಿ, ಅದೇ ಥರ ನೆನಪು, ಅದೇ ಥರ ಕಶಿಶ್ ಏನಿದೆ ಬಾಬಾನ ನೆನಪು ಮಾಡೋದ್ರಲ್ಲಿ ನಾವು ಕೊಟ್ಟಾಗ ಏನಾಗುತ್ತೆ? ಈ ಜೀವನದ ದೋಣಿ ಪಾರಾಗುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಹೀಗೆ ಲೌಕಿಕ ಸಂಬಂಧಿಗಳನ್ನು ನೆನಪು ಮಾಡುತ್ತೀರೋ ಅದೇ ರೀತಿ ತಂದೆಯನ್ನು ನೆನಪು ಮಾಡಿದರೆ ಅಹೋ ಸೌಭಾಗ್ಯ. ಅನ್ನೋಗೆ ಎಷ್ಟು ತೀವ್ರವಾಗಿ ಲೌಕಿಕ ಸಂಬಂಧಿಯರನ್ನು ನಾವು ನೆನಪು ಮಾಡ್ತೀವಿ, ಅದೇ ತೀವ್ರವಾಗಿ ತಂದೆಯನ್ನು ನೆನಪು ಮಾಡಿದರೆ ಅಹೋ ಸೌಭಾಗ್ಯ ಅಂದರೆ ನಿಮ್ಮ ಭಾಗ್ಯನೇ ಸೆಟ್ ಆಗೋಗುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಸೊ ಇವತ್ತು ಚೆಕ್ ಮಾಡ್ಕೊಳ್ಳೋಣ, ಸಂಬಂಧಿಗಳ ನೆನಪು ಜಾಸ್ತಿ ಸೆಳೀತಾ ಇದೆಯಾ ಅಥವಾ ತಂದೆಯ ನೆನಪು ಜಾಸ್ತಿ ಸೆಳೀತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಧಾರಣೆಗಾಗಿ ಮುಖ್ಯ ಸಾರ ಆಗಿದೆ. ಫಸ್ಟ್ ಪಾಯಿಂಟ್, ಹೇಗೆ ತಂದೆಯು ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡುತ್ತಾರೆಯೋ ಹಾಗೆ ಫಾಲೋ ಫಾದರ್ ಮಾಡಬೇಕಾಗಿದೆ. ಯಾರಾದರೂ ಏನಾದರೂ ಹೇಳಿದರೆ ಕೇಳಿಯೂ ಕೇಳದಂತಿರಬೇಕು, ಮುಗುಳ್ನಗಿಯುತ್ತಿರಬೇಕಾಗಿದೆ. ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ. ನನಗೆ ಬಾಬಾ ಎಷ್ಟು ಸ್ವೀಟಾಗಿ ಹೇಳ್ತಿದ್ದಾರೆ. ತಂದೆಯವರು ಹೇಳ್ತಿದ್ದಾರೆ, ಹೀಗೆ ತಂದೆಯಲ್ಲಿ ವಿಶೇಷ ಗುಣ ಇದೆ, ಅಪಕಾರಿಗಳಿಗೆ ಕೂಡ ಉಪಕಾರ ಮಾಡೋದಕ್ಕೆ ತಂದೆಗೆ ಸಾಧ್ಯ. ಅದೇ ಥರ ನಾವು ಕೂಡ ಫಾಲೋ ಫಾದರ್ ಮಾಡಬೇಕು. ಬಾಬನಿಗೆ ಅಪಕಾರಿಗಳ ಮೇಲೆ ಕೂಡ ಉಪಕಾರ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಯೋಚನೆ ಮಾಡಿ. ತಂದೆಯವರು ಯಾವಾಗಲೂ ಪಾತ್ರವನ್ನು ನೋಡಲ್ಲ, ಶರೀರವನ್ನು ನೋಡಲ್ಲ. ಆ ಶರೀರದ ಜೊತೆ ಅಥವಾ ಆ ಪಾತ್ರದ ಜೊತೆ ಅಸೋಸಿಯೇಟ್ ಆಗಿರುವ ಸಂಸ್ಕಾರಗಳನ್ನ ನೋಡಲ್ಲ. ತಂದೆಯವರು ಗಮನ ಯಾವಾಗಲೂ ಇಲ್ಲಿರುತ್ತೆ, ಪ್ಯೂರೆಸ್ಟ್ ಫಾರ್ಮ್ ಆದ ಸೋಲ್ ಮೇಲೇ ಇರುತ್ತೆ. ಅದಕ್ಕೆ ತಂದೆಯವರಿಗೆ ಅವ್ರು ನನಗೆ ಅಪಕಾರ ಮಾಡಿದ್ದಾರೆ ಅನ್ನುವ ಭಾವನೆ ಕೂಡ ಬರಲ್ಲ. ಸೊ ಇದೇ ಥರ ಪ್ರಾಕ್ಟೀಸ್ ನಾವು ಮಾಡಬೇಕು.
ಮಾಡಬೇಕು ಅಂದಾಗ ಕ್ರೈಸಿಸ್ ಬಂದಾಗ ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಮನಸ್ಸು ತುಂಬ ಹಲ್ಚಲಲ್ಲಿರುತ್ತೆ. ಅದಕ್ಕೆ ನಾರ್ಮಲ್ ಆಗಿರೋ ಟೈಮಲ್ಲಿ ನಾವು ಈ ಅಭ್ಯಾಸ ಮಾಡಬೇಕು. ಏನು ನನ್ನಲ್ಲಿರುವ ಅನ್‌ಚೇಂಜ್ಡ್ ಎವರ್ ಪ್ಯೂರ್ ಏನು ಆತ್ಮ ತಾನೇ, ನಾನೇ ಆ ಪ್ಯೂರೆಸ್ಟ್ ಫಾರ್ಮ್ ಅಂತ ಅರಿವು ಇದ್ದಾಗ ಅನ್ಯರಲ್ಲಿ ಕೂಡ ಆ ಪ್ಯೂರೆಸ್ಟ್ ಫಾರ್ಮ್ನ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಬಾಬಾ ದಿನ ಮುರಳಿಗಳಲ್ಲಿ ನಮಗೆ ನೆನಪು ಮಾಡ್ತಾ ಇರ್ತಾರಲ್ಲ, ಮಾಮಿ ಕಮ್ಯಾದುಕರು ಅಂದರೆ ತಮ್ಮನ್ನು ತಾವು ಆತ್ಮ ಅಂತ ತಿಳಿದು ಅನ್ಯರನ್ನ ಆತ್ಮ ನೋಗಿ ಅಂತ. ಇದೇ ಅಭ್ಯಾಸ ಬ್ರಹ್ಮಬಾಬಾ ಅವರು ಮಾಡಿದ್ರು. ಯಾಕಂದರೆ ಇದೇ ಅಭ್ಯಾಸ ಶಿವಬಾಬಾ ಅವ್ರು ನಮ್ಗೆ ಮಾಡೋಕ್ಕೆ ಹೇಳೋದು ಅಲ್ವಾ. ಸೊ ಆ ಥರ ಮಾಡಿರುವ ಕಾರಣನೇ ಅವರು ಅಪಕಾರ ಮಾಡಿರೋವ್ರನ್ನ ಕೂಡ ಅಪಕಾರಿ ಅಂತ ನೋಡಲ್ಲ. ಅದಕ್ಕೆ ಅವ್ರಿಗೆ ಕ್ಷಮೆಯನ್ನು ಕೊಡೋದು ತುಂಬ ಸಹಜ, ಸುಲಭ ಆಗುತ್ತೆ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಅದೇ ಥರ ನಿಮ್ಗೆ ಯಾರಾದರೂ ಬೈದಾಗ, ಏನಾದರೂ ಮಾತುಗಳು ಅಂದಾಗ ನೀವೇನು ಮಾಡಬೇಕು, ಮುಗುಳ್ನಗೆಯಿಂದ ಅವ್ರನ್ನ ಕ್ಷಮಿಸಬೇಕು. ಒಂದು ತಂದೆಯಿಂದಲೇ ಕೇಳಬೇಕಾಗಿದೆ. ಅವ್ರ ಬಾಯಿಂದ ಏನು ಮಾತುಗಳು ಬಂತು ಅದನ್ನೇನು ಕೇಳೋ ಅವಶ್ಯಕತೆ ಕೂಡ ಇಲ್ಲ, ಗಮನ ಕೊಡೋ ಅವಶ್ಯಕತೆ ಕೂಡ ಇಲ್ಲ, ಅದಕ್ಕೆ ರೆಸ್ಪಾನ್ಸ್ ಮಾಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಅದಕ್ಕಿಂತ ಏನು ಮಾಡೋದು, ಬಾಬಾ ಹೇಳ್ತಾರೆ ಮುಗುಳ್ನಗಿಬೇಕು, ಅಂದರೆ ಮುಖದಲ್ಲಿ ಸ್ಮೈಲ್ ಇರಬೇಕು. ಆವಾಗ ಒಬ್ಬ ತಂದೆಯಿಂದನೇ ನಾವೆಲ್ಲ ಕೇಳುತ್ತೀವಿ. ಬೇರೆ ಯಾರ ಮಾತುಗಳು ಕಿವಿಗೆ ಹೋಗೋ ಅವಶ್ಯಕತೆ ಇಲ್ಲ, ಅದಕ್ಕೆ ನಾವು ರೆಸ್ಪಾಂಡ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಇದ್ದಾಗ ನಮ್ಮ ಕೈಯಿಂದ ವಿಕರ್ಮಗಳು ಆಗದೆ ಬಚಾವಾಗೋಕ್ಕೆ ಸಾಧ್ಯ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಆಗಿದೆ, ಸುಖದಾಯಿಯಾಗಿ ಎಲ್ಲರಿಗೆ ಸುಖವನ್ನು ಕೊಡಬೇಕಾಗಿದೆ. ಪರಸ್ಪರ ಜಗಳ ಕಲಹ ಮಾಡಬಾರದು. ನೋಡಿ, ಸುಖದಾಯಿಯಾಗಿ ಎಲ್ಲರ ಜೊತೆ ಸುಖವನ್ನು ಹಂಚ್ಕೋಬೇಕು, ಸುಖ ಕೊಡಬೇಕು, ಸುಖವನ್ನು ಸ್ವೀಕಾರ ಮಾಡಬೇಕು. ಪರಸ್ಪರ ಜಗಳ ಅಥವಾ ಮನಸ್ಸಿನಲ್ಲಿ ಕಲಹೆ ಕ್ಲೇಶಗಳು ಇದನ್ನೆಲ್ಲ ಇಟ್ಕೋಬಾರ್ದು. ಬುದ್ಧಿವಂತರಾಗಿ ಅವಿನಾಶಿ ಜ್ಞಾನ ರತ್ನಗಳಿಂದ ತಮ್ಮ ಜೋಲಿಗೆಯನ್ನು ತುಂಬಿಕೊಳ್ಳಬೇಕಾಗಿದೆ. ನಾವು ಬುದ್ಧಿವಂತಕರೇ ಆಗಬೇಕು. ಅಂದರೆ ನಾವು ಕಲ್ಲನ್ನು ಚೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಟೈಮಿಂಗ್ಸು ಇದೆ, ಕಲ್ಲು ಇದೆ, ಎರಡು ಆಪ್ಷನ್ಸನ್ನು ಬಾಬಾ ಅವರು ಕೊಡ್ತಿದ್ದಾರೆ ಅಂದಾಗ ನಾನು ಕಲ್ಲನ್ನು ಯಾಕೆ ಚೂಸ್ ಮಾಡ್ಕೋಬೇಕು. ಬುದ್ಧಿಯಲ್ಲಿ ಆ ಕಲ್ಲು ಅಥವಾ ಬೇಡದೇ ಇರುವಂಥ ಮಾತುಗಳನ್ನ ನಾನು ಹಾಕೋಣ ಅವಶ್ಯಕತೆಯೇ ಇಲ್ಲ. ನಾನು ವೈಸ್ ಆಗಿ ಬುದ್ಧಿವಂತಕರಾಗಿ ನಾವು ಏನು ಚೂಸ್ ಮಾಡಬೇಕು, ಡೈಮಂಡ್ ಜ್ಞಾನ ರತ್ನಗಳನ್ನ ಚೂಸ್ ಮಾಡ್ಕೋಬೇಕು. ಸೊ ಇದು ಬಾಬಾ ಅವರು ತಿಳಿಸ್ತಿದ್ದಾರೆ. ಇಂದಿನ ವರದಾನ ಆಗಿದೆ, ಸಾಗರದ ಆಳದಲ್ಲಿ ಹೋಗಿ ಅನುಭವ ರೂಪರತ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮಭವ. ಹಾಗೆ ಸಾಗರದ ಆಳದಲ್ಲಿ ಹೋಗಿ ಅನುಭವ ರೂಪಿ ರತ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮಭವ. ಸಮರ್ಥ ಆತ್ಮ ಆಗಬೇಕಾದರೆ ಯೋಗದ ಎಲ್ಲ ವಿಶೇಷತೆಗಳ, ಎಲ್ಲ ಶಕ್ತಿಗಳ ಮತ್ತು ಜ್ಞಾನದ ಪ್ರತಿಯೊಂದು ಪಾಯಿಂಟ್ಸ್ನ ಅಭ್ಯಾಸ ಮಾಡಿ. ನೋಡಿ, ನಾವು ಸಮರ್ಥರು ಆಗಬೇಕು, ಸಮರ್ಥ ಆತ್ಮ ಆಗಬೇಕು ಅಂದರೆ ಏನು ಮಾಡಬೇಕು, ಯೋಗದ ಎಲ್ಲ ವಿಶೇಷತೆಗಳು ಅಂದರೆ ಯೋಗದಿಂದ ಪ್ರಾಪ್ತಿಯಾಗುವ ಎಲ್ಲ ವಿಶೇಷತೆಗಳು, ಎಲ್ಲ ಶಕ್ತಿಗಳು ಮತ್ತು ಜ್ಞಾನದ ಪ್ರತಿಯೊಂದು ಪಾಯಿಂಟ್ಸಿನ ಡೀಪಲ್ಲಿ ಆಳದಲ್ಲಿ ಹೋದಾಗ ನಾವು ಸಮರ್ಥರಾಗೋದಕ್ಕೆ ಸಾಧ್ಯ. ಯಾಕೆಂದರೆ ಬಾಬಾ ಅವರು ಮುರಳಿಯಲ್ಲಿ ತುಂಬ ಸತಿ ಕೇಳಿರ್ತೀವಿ, ಎಲ್ಲರಿಗೂ ಅನುಭವನೂ ಆಗಿರುತ್ತೆ. ತುಂಬ ವಿಷಯಗಳು ತುಂಬ ಅಲ್ಲ, ಕೆಲವು ಪಾಯಿಂಟ್ಸ್ಗಳು ಕಾಂಟ್ರಾಸ್ಟ್ ಆಗಿರುತ್ತೆ ಅಲ್ವಾ. ಸೊ ಡ್ರಾಮಾ ಅನುಸಾರ ಏನು ನಗಿಬೇಕು ನಗಿಯುತ್ತೆ ಅಂತಲೂ ಹೇಳ್ತಾರೆ. ಡ್ರಾಮಾದ ಕ್ರಿಯೇಟರ್ಸ್ ನೀವು, ಸಂಕಲ್ಪದ ಕ್ರಿಯೇಟರ್ಸ್ ನೀವು, ರಚನೆ ಮಾಡುವವರು ನೀವು ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ತುಂಬ ಈ ಥರ ಕಾಂಟ್ರಾಸ್ಟ್ ಮಾತುಗಳಿರುತ್ತೆ, ಡೀಪ್ ಜ್ಞಾನದ ಪಾಯಿಂಟ್ಸ್ ಇರುತ್ತೆ. ಅದನ್ನೆಲ್ಲ ಬಾಬಾ ಏನು ಮಾಡಬೇಕಂತಾರೆ, ಅದರ ಅನಾಲಿಸಿಸಲ್ಲಿ ಡೀಪಾಗಿ ಹೋಗಿ ಮನನ ಚಿಂತನೆ ಮಾಡಿ ಜ್ಞಾನದ ಪಾಯಿಂಟ್ಸನ್ನು ಅಂತ ತಿಳಿಸಿದ್ದಾರೆ. ಆ ಥರ ಮಾಡಿದಾಗ ನಾವೇನಾಗ್ತೀವಿ, ಸಮರ್ಥ ಆತ್ಮ ಆಗ್ತೀವಿ. ಲಗನ್ನಲ್ಲಿ ಮಗ್ನರಾಗುವಂತಹ ಆತ್ಮನ ಮುಂದೆ ಯಾವುದೇ ಪ್ರಕಾರದ ವಿಘ್ನ ನಿಲ್ಲಲು ಸಾಧ್ಯವಿಲ್ಲ. ಅದರಿಂದ ಅಭ್ಯಾಸದ
ಪ್ರಯೋಗಶಾಲೆಯಲ್ಲಿ ಕುಳಿತುವಿಕೆ. ನಮಗೆ ಬಾಬಾ ಅವರು ತಿಳಿಸ್ತಿದ್ದಾರೆ, ಈ ಜ್ಞಾನದ ಮಾತುಗಳ ಒಂದು ಮನನ ಚಿಂತನೆಯಲ್ಲಿ ಲಗ್ನ ಆಗಿರುವ ಒಂದು ಆತ್ಮನ ಮುಂದೆ ಯಾವುದೇ ಪ್ರಕಾರದ ವಿಘ್ನಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸುಮ್ಮನೆ ಜ್ಞಾನ ಕೇಳೋದಲ್ಲ, ಅದರ ಪ್ರಯೋಗ ಶಾಲೆಯಲ್ಲಿ ಕುಳಿತುಕೊಂಡ್ಬಿಟ್ಟು ಈ ಅಭ್ಯಾಸ ಮಾಡಬೇಕು. ಬಾಬಾ ಒಂದು ಜ್ಞಾನದ ಪಾಯಿಂಟ್ ತಿಳಿಸಿದ್ದಾರೆ ಅಂದಾಗ ಅದರ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ನಮ್ಮ ಮೇಲೆ ನಾವು ಅದನ್ನು ಪ್ರಯೋಗ ಮಾಡ್ಕೋಬೇಕು. ಆವಾಗ ನಾವೆಲ್ಲಿ ಕೂತಿದ್ದೀವಿ? ಲ್ಯಾಬಾರೇಟ್ರಿಯಲ್ಲಿ ಕೂತಿದ್ದೀವಿ. ಸೊ ಲ್ಯಾಬಾರೇಟ್ರಿಯಲ್ಲಿ ಡೀಪ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಡೀಪಾಗಿ ಥಿಂಕ್ ಮಾಡ್ತಾ ನಾವು ಕಾರ್ಯದಲ್ಲಿ ಬ್ಯುಸಿ ಆದಾಗ ನಮ್ಮ ಮುಂದೆ ಯಾವ ವಿಘ್ನಗಳು ಬರಲ್ಲ, ಬಂದರೂ ಅದು ನಿಲ್ಲಲ್ಲ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಗುಣಗಳ ಸಾಗರ, ಶಕ್ತಿಗಳ ಸಾಗರನ ಮೇಲೆ ಮೇಲೆ ಅಲೆಗಳಲ್ಲಿ ತೇಲುತ್ತಿರುವಿರಿ. ಆದರೆ ಈಗ ಸಾಗರನ ತಲದಲ್ಲಿ ಹೋಗಿ ಆಗ ಅನೇಕ ಪ್ರಕಾರದ ವಿಚಿತ್ರ ಅನುಭವದ ರತ್ನ ಪ್ರಾಪ್ತಿ ಮಾಡಿಕೊಂಡು ಸಮರ್ಥ ಆತ್ಮ ಆಗುಬಿಗುವಿರಿ. ಓಕೆ, ಸೋ ಬ್ಯೂಟಿಫುಲ್. ಬಾಬಾ ಅವ್ರು ಹೇಳ್ತಿದ್ದಾರೆ, ಗುಣಗಳ ಸಾಗರ ಮತ್ತು ಶಕ್ತಿಯ ಸಾಗರ ಆದ ಪರಮಾತ್ಮನ ಒಂದು ಈ ಸಾಗರದ ಅಲೆಗಳ ಮೇಲೆ ಮೇಲೇನೆ ನಾವು ಈಜಾಡ್ತಾ ಇದ್ದೀವಿ. ಅಲೆಗಳ ಮೇಲೆ ಮೇಲೆ ಈಜಾಡ್ತಾ ಇದ್ದಾಗ ಕೂಡ ತುಂಬ ಮಜಾ ಬರುತ್ತೆ. ಸೊ ಮನಸ್ಸಿಗೆ ಅದೇ ಒಂಥರ ಸಂತೃಪ್ತಿ ನೀಡಬೇಕತ್ತೆ. ಆ ಥರ ಇದ್ದಾಗ ನಾವು ಡೀಪಾಗಿ ಹೋಗಲ್ಲ. ಸೊ ಡೀಪಾಗಿ ಹೋಗಿ ಮಕ್ಕಳೇ, ಆ ಅನುಭವವನ್ನು ಹೇಗಾದರೂ ಮಾಡಿದ್ದೀರಾ. ಅಲೆಗಳ ಮೇಲೆ ಇದ್ದು ಪರಮಾತ್ಮನ ಜೊತೆ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಿದ್ದೀರಾ. ಅದರ ಜೊತೆಗೆ ಬಾಬಾ ಹೇಳ್ತಿರುವ ಪಾಯಿಂಟ್ಸಿನ ಡೀಪಾಗಿ ಆಳದಲ್ಲಿ ಹೋಗಿ ಆವಾಗ ಅನೇಕ ಪ್ರಕಾರದ ವಿಚಿತ್ರ ಅನುಭವಗಳನ್ನ ಮಾಡ್ತೀರಾ. ಸೊ ಆ ಅನುಭವಗಳ ಪ್ರಾಪ್ತಿ ನಮಗೆ ಸಿಕ್ಕುತ್ತೆ. ಅದರ ಆಧಾರದಿಂದ ನಾವೇನಾಗ್ತೀವಿ? ಸಮರ್ಥ ಆತ್ಮರು ಆಗ್ಬಿಡ್ತೀವಿ ಅಂತ ತಿಳಿಸ್ತಿದ್ದಾರೆ. ಇಂದಿನ ಸ್ಲೋಗನ್ ಆಗಿದೆ, ಅಶುದ್ಧರಾಗಿರುವವರೇ ವಿಕಾರ ರೂಪಿ ಭೂತಗಳ ಆಹ್ವಾನ ಮಾಡುತ್ತಾರೆ. ಅದರಿಂದ ಸಂಕಲ್ಪಗಳಿಂದಲೂ ಶುದ್ಧರಾಗಿ. ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ, ಅಶುದ್ಧ ಆಗಿರುವ ಆತ್ಮ ವಿಕಾರಿ ರೂಪಿ ಭೂತಗಳನ್ನು ಆಹ್ವಾನ ಮಾಡುತ್ತೆ. ಸೊ ಅದಕ್ಕೆ ಸಂಕಲ್ಪಗಳನ್ನು ಶುದ್ಧವಾಗಿ ಇಟ್ಕೊಳ್ಳಿ ಅಂತಿದ್ದಾರೆ. ಅಂದರೆ ಅದರ ಅರ್ಥ ಏನು? ಭೂತಗಳು ಬರ್ತಾ ಇದೆ ಅಂದರೆ ಅರ್ಥ, ಅಂದರೆ ವಿಕಾರಗಳು ಬರ್ತಾ ಇದೆ ಅಂದರೆ ಅರ್ಥ ಸಂಕಲ್ಪದಲ್ಲಿ ಶುದ್ಧತೆ ಇಲ್ಲ. ಸಂಕಲ್ಪದಲ್ಲಿ ಶುದ್ಧತೆ ಬರೋದಕ್ಕೆ ಆಧಾರ ಏನು? ನಾವು ಯಾರು ಸತ್ಸಂಗದಲ್ಲಿ ಇದ್ದೀವಿ ಈಸ್ ಒನ್ ಪಾಯಿಂಟ್. ಮತ್ತು ಎಂತಹ ಸಂಕಲ್ಪಗಳನ್ನ ನಿರಂತರ ನಾವು ಮನಸ್ಸಿನಲ್ಲಿ ಹಾಕೋತಾ ಇದ್ದೀವಿ. ಸಂಕಲ್ಪಗಳು ಉತ್ಪನ್ನ ಆಗೋದಕ್ಕೆ ಕಾರಣ ಏನು? ಜ್ಞಾನ. ಸೊ ಆ ಜ್ಞಾನ ಎಂತಹ ಜ್ಞಾನ ಆಗಿದೆ? ಅದು ಶುದ್ಧವಾದ ಜ್ಞಾನ ಆಗಿದೆಯಾ, ಇಲ್ಲ ಲೌಕಿಕ ಜ್ಞಾನ ಆಗಿದೆಯಾ, ಅಥವಾ ಪವಿತ್ರತ ಇನ್ವಾಲ್ವ್ ಆಗಿರುವ ಜ್ಞಾನ ಆಗಿದೆಯಾ? ಇದನ್ನು ಚೆಕ್ ಮಾಡ್ಕೋತಾ ಇರಬೇಕು. ಇದಷ್ಟೇ ಅಲ್ಲದೆ ಪಾನಲ್ಲಿ ಕೂಡ ಶುದ್ಧತೆ ಇಟ್ಕೋಬೇಕು. ಯಾಕಂದರೆ ನಾವು ತಿನ್ನುವ ಆಹಾರ ಡೈಜೆಸ್ಟ್ ಆದಾಗ ಸರ್ಟನ್ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ, ಬಯೋಕೆಮಿಕಲ್ಸ್. ಆ ಬಯೋಕೆಮಿಕಲ್ಸಿಂದ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ ಬ್ರೈನ್ ಹೇಗೆ ಯೋಚನೆ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು ಅಂತ. ಅದಕ್ಕೆ ಬಾಬಾ ಅವರು ಶ್ರೀಮತದಲ್ಲಿ ರೂಲ್ ಇಕ್ಕಿದ್ದಾರೆ, ನಾವು ಶುದ್ಧವಾದ ಆಹಾರವನ್ನೇ ಸ್ವೀಕಾರ ಮಾಡಬೇಕು. ನಮ್ಮ ಕೈಗಳಿಂದನೇ ನಾವು ಅಡುಗೆಯನ್ನು ಮಾಡಬೇಕು, ಅಥವಾ ಪವಿತ್ರ ಆತ್ಮರ ಕೈಯಿಂದನೇ ಆಗಿರುವ ಅಡುಗೆಯನ್ನು ಸ್ವೀಕಾರ ಮಾಡಬೇಕು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಇನ್ ಕೇಸ್ ಅಡುಗೆ ಮಾಡೋಕ್ಕೆ ಕಷ್ಟ ಆದಾಗ ಬೇರೆಯವರು ಅಡುಗೆ ಮಾಡಿದ್ರು ಅದಕ್ಕೆ ಸಂಪೂರ್ಣವಾಗಿ ವೈಬ್ರೇಷನ್ಸ್ನ ತಂದೆಯಿಂದ ತಗೊಂಡು ನಾವು ಆಹಾರವನ್ನು ಶುದ್ಧ ಮಾಡಿಕೊಂಡು ತಂದೆಯ ನೆನಪಿನಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಕು. ಯಾಕಂದರೆ ಫುಡ್ ಕೂಡ ನಮ್ಮ ಥಾಟ್ಸ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಶುದ್ಧವಾದ ಸಂಕಲ್ಪಗಳು ಇದ್ದಾಗ ಅಶುದ್ಧವಾದ ಈ ವಿಕಾರಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಇಂದಿನ ಅವ್ಯಕ್ತ ಸೂಚನೆ ಆಗಿದೆ, ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ಹೀಗೆ ಬ್ರಹ್ಮ ಬಾಬಾ ವಿಶೇಷ ಶ್ರೇಷ್ಠ ಸಂಕಲ್ಪಗಳಿಂದ ಮಕ್ಕಳನ್ನು ಆಹ್ವಾನ ಮಾಡಿದರು, ಅರ್ಥಾತ್ ರಚನೆಯನ್ನು ಮಾಡಿದರು. ಈ ಸಂಕಲ್ಪದ ರಚನೆಯ
ರಚನೆಯೂ ಸಹ ಕಡಿಮೆ ಇಲ್ಲ. ನಮಗೆ ಬಾಬಾ ಅವರು ಎಷ್ಟು ಇಂಪಾರ್ಟೆಂಟ್ ಸೇವೆಯ ಒಂದು ಪಾಯಿಂಟನ್ನು ತಿಳಿಸ್ತಾ ಇದ್ದಾರೆ. ಬ್ರಹ್ಮ ಬಾಬಾ ಅವ್ರ ವಿಶೇಷತೆ ಏನಿತ್ತು, ಅವರು ಶ್ರೇಷ್ಠ ಸಂಕಲ್ಪಗಳ ಆಧಾರದಿಂದ ಅನೇಕ ಆತ್ಮಗಳನ್ನು ಆಹ್ವಾನ ಮಾಡಿದ್ರು. ಅಂದರೆ ತಂದೆಯ ಸಮೀಪ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ನಿಮಿತ್ತ ಆದರು. ಈ ಸಂಕಲ್ಪಗಳ ರಚನೆ ಸಹ ಕಡಿಮೆ ಅಲ್ಲ. ಸೊ ಈ ಡಿಸ್ಟ್ರಾಕ್ಷನ್ಸಿಂದ, ನೆಗೆಟಿವ್ ಥಾಟ್ಸಿಂದ ಮನಸ್ಸನ್ನು ಸಂಪೂರ್ಣವಾಗಿ ಡಿಟ್ಯಾಚ್ ಮಾಡಿಕೊಂಡು ಶ್ರೇಷ್ಠ ಸಂಕಲ್ಪಗಳ ರಚನೆ ಮಾಡೋ ಒಂದು ಕಾರ್ಯ ಏನಿದೆ, ಅದು ಸಾಮಾನ್ಯವಾದ ಕಾರ್ಯ ಅಲ್ಲ ಅಂತ ತಿಳಿಸ್ತಿದ್ದಾರೆ. ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪ ಒಟ್ಟುಗೂಡಿ ಭಿನ್ನ ಭಿನ್ನ ಧರ್ಮದ ಪರದೆಯನ್ನು ತೆರೆದು ಸಮೀಪ ತಂದಿತು. ನೋಡಿ, ಬ್ರಹ್ಮ ಬಾಬಾ ಅವರ ಶ್ರೇಷ್ಠ ಶಕ್ತಿಶಾಲಿ ಸಂಕಲ್ಪದಿಂದ ಏನಾಯಿತು, ಅನೇಕ ಧರ್ಮದಲ್ಲಿರುವ ಆತ್ಮರು ಕೂಡ ಬೇರೆ ಧರ್ಮದ ಒಂದು ಪರದೆ ಇರುತ್ತಲ್ಲ, ಸ್ಕ್ರೀನ್ ಇರುತ್ತಲ್ಲ, ಆ ಸ್ಕ್ರೀನನ್ನು ಕೂಡ ಬ್ರೇಕ್ ಮಾಡಿ ತಂದೆಯ ಸಮೀಪ ಬರೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು. ಅಂದರೆ ಬ್ರಹ್ಮ ಬಾಬಾ ಅವರು ಎಷ್ಟು ಶ್ರೇಷ್ಠವಾದ ಸಂಕಲ್ಪವನ್ನು ಮಾಡಿದ್ರು, ಯೋಚನೆ ಮಾಡಿ. ಇದೇ ರೀತಿ ತಾವು ಮಕ್ಕಳು ಸಹ ಶಕ್ತಿಶಾಲಿ ಶ್ರೇಷ್ಠ ಸಂಕಲ್ಪಧಾರಿ ಆಗಿ, ಸೊ ನಾವು ಕೂಡ ಇದೇ ರೀತಿ ಸಂಪೂರ್ಣ ಪವಿತ್ರ ಪ್ಯೂರ್ ಅನ್ಅಡಲ್ಟರೇಟೆಡ್ ಸಂಕಲ್ಪವನ್ನು ಮಾಡಬೇಕು. ಮಾಡಿದಾಗ ಇಂಥ ಸೇವೆ ಮಾಡಲು ಸಾಧ್ಯ ಆಗುತ್ತೆ. ತಮ್ಮ ಸಂಕಲ್ಪಗಳ ಶಕ್ತಿಯನ್ನು ಹೆಚ್ಚು ಖರ್ಚು ಮಾಡಬೇಡಿ, ವ್ಯರ್ಥವಾಗಿ ಕಳೆಯಬೇಡಿ. ಆಗ ಶ್ರೇಷ್ಠ ಸಂಕಲ್ಪಗಳಿಂದ ಪ್ರಾಪ್ತಿಯೂ ಸಹ ಶ್ರೇಷ್ಠವಾಗುವುದು. ನಮಗೆ ಸಂಕಲ್ಪಗಳು ಕೂಡ ನಮ್ಮ ಒಂದು ಶಕ್ತಿಯಾಗಿದೆ, ಖಜಾನೆ ಆಗಿದೆ ಅಲ್ವಾ. ಅದಕ್ಕೆ ಬಾಬಾ ಅವರು ರಿಮೈಂಡ್ ಮಾಡ್ತಾ ಇದ್ದಾರೆ, ನಿಮ್ಮ ಸಂಕಲ್ಪಗಳ ಶಕ್ತಿಯನ್ನು ವೇಸ್ಟ್ ಮಾಡ್ಕೋಬೇಡಿ, ಬೇಕಿಲ್ಲದೆ ಇರೋ ಕಾರ್ಯಗಳಲ್ಲಿ ಸಂಕಲ್ಪವನ್ನು ನಗಿಸ್ಬೇಡಿ, ಅದನ್ನು ವ್ಯರ್ಥ ಮಾಡಬೇಡಿ. ಆವಾಗ ಈ ಶ್ರೇಷ್ಠ ಸಂಕಲ್ಪಗಳ ಪ್ರಾಪ್ತಿಯೂ ಸಹ ನಿಮ್ಗೆ ಹೇಗಿರುತ್ತೆ, ಶ್ರೇಷ್ಠವಾದ ರಿಸಲ್ಟನ್ನು ತಗೊಂಡ್ಬರುತ್ತೆ, ಫಲವನ್ನು ತಗೊಂಡ್ಬರುತ್ತೆ. ನಮಗೆ ಡೇ ಬೈ ಡೇ ಬಾಬಾ ಅವರು ತುಂಬ ತೀವ್ರವಾಗಿ ಡೀಪಾಗಿ ಜ್ಞಾನವನ್ನು ಕೊಡ್ತಿದ್ದಾರೆ. ಅದರ ಆಧಾರದಿಂದ ನಾವು ಬಾಬನ ಜೊತೆಯೇ ತೀವ್ರವಾಗಿ ಪುರುಷಾರ್ಥವನ್ನು ಮಾಡೋಣ. ಇವತ್ತೆಲ್ಲ ಸಂಕಲ್ಪಗಳ ಮೇಲೆ ಸಂಪೂರ್ಣ ಚೆಕ್ಕಿಂಗ್, ನನ್ನ ಸ್ಥಿತಿಯ ಮೇಲೆ ಸಂಪೂರ್ಣ ಚೆಕ್ಕಿಂಗ್ ಮಾಡ್ಕೋತಾ ಶ್ರೇಷ್ಠ ಭಾಗ್ಯವನ್ನು ಮಾಡ್ಕೊಳ್ಳೋಣ. ಓಂ ಶಾಂತಿ. ನಾನು ನಿರಾಕಾರ ಜ್ಯೋತಿ ಸ್ವರೂಪ, ನಿರಂತರ ಹೊಳೆಯುತ್ತಿರುವ ಎವರ್ ಎಕ್ಸಿಸ್ಟಿಂಗ್ ಪ್ಯೂರ್ ಫಾರ್ಮ್ ಆಗಿದ್ದೇನೆ. ಸಂಪೂರ್ಣ ಶುದ್ಧ, ಸಂಪೂರ್ಣ ಶಕ್ತಿಶಾಲಿ, ನಿರಾಕಾರ, ಸ್ಟೋರಿಲೆಸ್, ಥಾಟ್ಲೆಸ್, ಇಮೇಜ್ಲೆಸ್, ಬ್ಯೂಟಿಫುಲ್ ಆದ ಟೈನಿ ಸ್ಟಾರ್ ಆಗಿದ್ದೇನೆ. ನಾನು ಆತ್ಮ. ಈ ಶರೀರದ ಧಾರಣೆ ಮಾಡಿದ ಮೇಲೆ ಈ ಸೂಕ್ಷ್ಮ ಕರ್ಮೇಂದ್ರಿಯಗಳ ದ್ವಾರ ವಿಶ್ವವನ್ನು ನೋಡುತ್ತಿದ್ದೇನೆ. ಶರೀರದ ಧಾರಣೆ ಇಲ್ಲ ಅಂದರೆ ನೋಡುವುದಕ್ಕೆ ಕಣ್ಣುಗಳಿಲ್ಲ, ಕೇಳುವುದಕ್ಕೆ ಕಿವಿಯೂ ಇಲ್ಲ, ಸಂಕಲ್ಪಗಳ ರಚನೆ ಮಾಡುವ ಮನಸ್ಸೂ ಇಲ್ಲ. ಈ ಎಲ್ಲವನ್ನೂ ತೆಗೆದ ಮೇಲೆ ಸಂಕಲ್ಪಗಳ ಹಿಂದೆ ಇರುವುದು ಸೂಕ್ಷ್ಮ ಕರ್ಮೇಂದ್ರಿಯಗಳ ಪ್ರಭಾವದಿಂದ ಹಿಂದೆ ಇರುವುದೇ ನಾನು ಆತ್ಮ. ಬ್ಯಾಕ್ಗ್ರೌಂಡ್ ಆತ್ಮನಾಗಿದ್ದೇನೆ. ಫೋರ್ಗ್ರೌಂಡಲ್ಲಿ ಅಂದರೆ ಫ್ರಂಟಲ್ಲಿ ನಗೆಯುವ ಈ ಪಾತ್ರಗಳೆಲ್ಲವೂ ಈ ಪಾತ್ರಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಇದೆಲ್ಲ ಚೇಂಜಿಂಗ್, ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗುವುದೇ ಇದರ ಲಕ್ಷಣವಾಗಿದೆ. ಆದರೆ ನಾನು ಆತ್ಮ ಅನ್ಚೇಂಜ್ಡ್ ಪ್ಯೂರ್ ಆತ್ಮನಾಗಿದ್ದೇನೆ. ಪರಮಾತ್ಮ ಬಂದು ಈ ಶ್ರೇಷ್ಠ ಜ್ಞಾನವನ್ನು ತಿಳಿಸಿ ನನ್ನ ನಿಜ ಅಸ್ತಿತ್ವದ ಪರಿಚಯವನ್ನು ನೀಡಿದ್ದಾರೆ. ಮತ್ತೆ ಬಾಬಾ ಮಕ್ಕಳಿಗೆ ಆಪ್ಷನ್ ನೀಡಿದ್ದಾರೆ. ಮಗು,
ನೀನು ಶರೀರಧಾರಿ ಎಂದು ತಿಳಿದು ಕಾರ್ಯ ಮಾಡುತ್ತೀಯ, ಅಥವಾ ಎವರ್ ಪ್ಯೂರ್ ಅನ್ಚೇಂಜ್ಡ್ ಬೇಹದ್ದಿನ ಸೋಲ್ ಎಂದು ತಿಳಿದು ಕಾರ್ಯ ಮಾಡುತ್ತೀಯ ಎನ್ನುವ ಆಪ್ಷನ್ ಮಕ್ಕಳಿಗೆ ಬೇಕಿದ್ದಾರೆ. ನಾನು ಶರೀರಧಾರಿ ಎಂದು ತಿಳಿದು ಪಾತ್ರ ಮಾಡಿದರೆ ಎವರ್ ಚೇಂಜಿಂಗ್ ಸ್ಟೋರಿ, ಎವರ್ ಚೇಂಜಿಂಗ್ ಥಾಟಿನ ಪ್ರಕಾರ ನನ್ನ ಸ್ಥಿತಿಗತಿಗಳು ಕೂಡ ಯಾವಾಗಲೂ ಚೇಂಜ್ ಆಗುತ್ತದೆ ಇರುತ್ತದೆ. ಆದರೆ ನಾನು ಬೇಹದ್ದಿನ ಆತ್ಮ ಅಂತ ತಿಳಿದು ಕಾರ್ಯ ಮಾಡಿದಾಗ ನಿರಂತರ ಏಕರಸ ಸ್ಥಿತಿ ಸಾಧ್ಯವಾಗುತ್ತದೆ. ಈ ಎರಗಿನಲ್ಲಿ ಚೂಸ್ ಮಾಡುವ ಅವಕಾಶ ಪರಮಾತ್ಮ ನಮಗೆ ಈ ಸಂಗಮ ಯುಗದಲ್ಲಿ ಕೊಟ್ಟಿದ್ದಾರೆ. ಇದೇ ಆಗಿದೆ ಭಾಗ್ಯವನ್ನು ಬರೆಯುವ ಲೇಖ. ನಮ್ಮ ಭಾಗ್ಯವನ್ನು ರಚನೆ ಮಾಡಲು ಪರಮಾತ್ಮ ಕೊಟ್ಟಿರುವ ಶ್ರೇಷ್ಠ ಪೆನ್ನಾಗಿದೆ. ಈ ಎರಡೂ ಅನುಭವಗಳನ್ನು ಮಾಡಿರುವ ನಾನು ಆತ್ಮ ಮತ್ತೆ ಈ ಸಂಗಮ ಯುಗದಲ್ಲಿ ಈ ಬ್ರಾಹ್ಮಣ ಶರೀರ, ಎರಡೂ ಅನುಭವಗಳನ್ನು ತೋರಿಸಿ ಬಾಬಾ ಚಾಯ್ಸನ್ನು ಮಕ್ಕಳಿಗೆ ಬಿಟ್ಟಿದ್ದಾರೆ. ನಿರಂತರ ಚೇಂಜ್ ಆಗುತ್ತಿರುವ ಪಾತ್ರದ ಅನುಸಾರ ಜೀವನವನ್ನು ಸಾಗಿಸುವುದು ಸುಂದರವ, ಅಥವಾ ಅನ್ಚೇಂಜ್ಡ್ ಎವರ್ ಪ್ಯೂರ್ ಸೋಲಿನ ಆಧಾರದಿಂದ ಪಾತ್ರವನ್ನು ಮಾಡುವುದು ಉತ್ತಮವಾದ ಕಾರ್ಯವ? ಈಗ ಮಕ್ಕಳೇ ಡಿಸೈಡ್ ಮಾಡಬೇಕಾಗಿದೆ. ಸತ್ಯುಗದಲ್ಲಿ ನಾವು ಆತ್ಮರು ನನ್ನ ರೆಫರೆನ್ಸ್ ಪಾಯಿಂಟ್ ಸೋಲ್ ಎನ್ನುವ ಭಾವನೆಯಿಂದ ಪಾತ್ರವನ್ನು ಮಾಡುತ್ತಿದ್ದರು. ಅದಕ್ಕೆ ಸತ್ಯುಗ ತ್ರೇತಾಯುಗದಲ್ಲಿ ಆತ್ಮ ತನ್ನ ಪ್ಯೂರ್ ಫಾರ್ಮಲ್ಲೇ ಇತ್ತು. ಯಾವಾಗ ನಾನು ಆತ್ಮ ಎವರ್ ಚೇಂಜಿಂಗ್ ಪಾತ್ರದ ಅನುಸಾರ ರೆಫರೆನ್ಸ್ ಪಾಯಿಂಟ್ ಆಗಿ ಕಾರ್ಯ ಮಾಡಲು ಸ್ಟಾರ್ಟ್ ಮಾಡಿದೆ, ಆವಾಗಿಂದ ನಾನು ಆತ್ಮನ ಶಕ್ತಿ ಕಡಿಮೆ ಆಗುತ್ತದೆ. ಇದೇ ನಮ್ಮ 4 ಯುಗಗಳ ಪ್ರಯಾಣದ ಸಾರ ಆಗಿದೆ. ಥ್ಯಾಂಕ್ ಯು ಬಾಬಾ ಸರ್ ಫಾರ್ ಸಚ್ ಎ ಬ್ಯೂಟಿಫುಲ್ ನಾಲೆಡ್ಜ್. ಓಂ ಶಾಂತಿ.